Good morning, dear students. This is R. Nagendra Babu, Saran VIT, CVV campus, Chikballapur. Today we study about engineering drawing. In that one, we study about threaded fasteners. ಏನು ಥ್ರೆಡೆಡ್ ಫಾಸ್ಟ್ನರ್ಸ್ ಅಂದರೆ ಇಟ್ಸ್ ಎ ಟೈಪ್ ಆಫ್ ಫಾಸ್ಟ್ನರ್ಸ್. ಸೊ ಈ ಕ್ಲಾಸಲ್ಲಿ ವಿ ಸ್ಟಡಿ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಫಾಸ್ಟ್ನರ್ಸ್, ಟೈಪ್ಸ್ ಆಫ್ ಫಾಸ್ಟ್ನರ್ಸ್, ಸ್ಕ್ರೂ ಥ್ರೆಡ್ ಬಗ್ಗೆ ತಿಳ್ಕೊಳ್ಳೋಣ, ಯೂಸಸ್ ಆಫ್ ಸ್ಕ್ರೂ ಥ್ರೆಡ್ ಬಗ್ಗೆ ತಿಳ್ಕೊಳ್ಳೋಣ, ಆ್ಯಂಡ್ ಆಲ್ಸೋ ಕ್ಲಾಸಿಫಿಕೇಷನ್ ಆಫ್ ಥ್ರೆಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. First one is fastener. What is meant by fastener? An element which is used to connect two or more parts is called fastener and the process is called fastening. ಅಂದರೆ ಇವಾಗ ಯಾವುದಾದ್ರೂ ಒಂದು 2-3 ಪಾರ್ಟ್ ಇರ್ತದೆ, ಅದನ್ನು ನಾವು ಅಸೆಂಬಲ್ ಮಾಡಬೇಕಾಗಿರ್ತದೆ. ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಆ ಎಲಿಮೆಂಟ್ನ ಫಾಸ್ಟ್ನರ್ ಅಂತ ಕರಿತೀವಿ, ಪ್ರೋಸೆಸ್ನ ಫಾಸ್ಟ್ನಿಂಗ್ ಅಂತ ಕರಿತೀವಿ. ನಾವು ಆಲ್ರೆಡಿ ಗೊತ್ತು, ಬೋಲ್ಟು, ನಟ್ಟು, ಈ ಸ್ಕ್ರೂಸು, ಸ್ಟಡ್ಸು, ಕೀಸು, ಪಿನ್ಸು, ದೀಸ್ ಆರ್ ಆಲ್ ಡಿಫ್ರೆಂಟ್ ಫಾಸ್ಟ್ನರ್ಸ್. ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ನಾವು ಅಸೆಂಬ್ಲಿನ ಮಾಡ್ತೀವಿ. ಸೊ ವಾಟ್ ಈಸ್ ಮೆಂಟ್ ಬೈ ಫಾಸ್ಟ್ನರ್ ಅಂತಂದರೆ ಅನ್ ಎಲಿಮೆಂಟ್ ವಿಚ್ ಈಸ್ ಯೂಸ್ ಟು ಕನೆಕ್ಟ್ 2 or more parts ಈಸ್ ಕಾಲ್ಡ್ ಫಾಸ್ಟ್ನರ್. ಹಿಯರ್ ದ ಫಾಸ್ಟ್ನರ್ಸ್ ಆರ್ ಬೋಲ್ಟ್, ನಟ್ಟು, ಸ್ಕ್ರೂ ಏನಾದರೂ ಆಗಿರ್ಬೋದು. ಟೈಪ್ಸ್ ಆಫ್ ಫಾಸ್ಟ್ನರ್ಸ್, 2 ಥರ ಫಾಸ್ಟ್ನರ್ಸ್ ಇದೆ. ಒಂದು ಪರ್ಮನೆಂಟ್ ಫಾಸ್ಟ್ನರ್, ಅನದರ್ ಒನ್ ಈಸ್ ಟೆಂಪರರಿ ಫಾಸ್ಟ್ನರ್. What is meant by a permanent fastener? Permanent fastener is a process in which the fastener don't allow dismantling of assembled components without rupturing them. ಅಂದರೆ ಏನಾದರೂ ನಾವು ಅಸೆಂಬಲ್ ಮಾಡಿದರೆ ಅದನ್ನು ನಾವು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತಂದರೆ ಎಲಿಮೆಂಟ್ನಾದರೂ ನಾವು ಡ್ಯಾಮೇಜ್ ಮಾಡಬೇಕು, ಇಲ್ಲ ಪಾರ್ಟ್ನಾದರೂ ನಾವು ಡ್ಯಾಮೇಜ್ ಮಾಡಬೇಕು. ಏನು ಹಂಗಾದರೆ ಪರ್ಮನೆಂಟ್ ಫಾಸ್ಟ್ನಿಂಗ್ ಅಂದರೆ ವೆಲ್ಡಿಂಗ್. What is meant by welding? Welding is a process of joining two similar metals or dissimilar metals with the help of filler rod or without the help of filler rod ಅಂತೇಳಿ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಾವು ಯಾವುದೇ ಒಂದು ಪಾರ್ಟ್ನ ವೆಲ್ಡಿಂಗ್ ಮಾಡಿಬಿಟ್ರೆ ಇದು ಪರ್ಮನೆಂಟ್ ಫಾಸ್ಟ್ನರ್. ಅದನ್ನು ನಾವು ಕಿತ್ತಾಕೋದಕ್ಕೆ ಆಗೋದಿಲ್ಲ. ಏನು ಮಾಡ್ತೀವಿ, ಕಟ್ ಮಾಡಬೇಕು ಅಂದರೆ ತಿರ್ಗಾ ನಾವು ವೆಲ್ಡಿಂಗ್ ತೊಗೊಂಡು ಕಟ್ಟಿಂಗ್ ಆದ್ರೂ ಮಾಡಲೇಬೇಕು. ಎಕ್ಸಾಂಪಲ್ಲು, ನಾವು ಇವಾಗ ನಮ್ಮ ಕ್ಲಾಸ್ ರೂಮಲ್ಲೇ ನೋಡಿರ್ತೀವಿ, ಒಂದು 25 ಅಡಿ 30 ಅಡಿ ಲೆಂತ್ ಬಾರ್ಸ್ ಇರ್ತದೆ, ಅಲ್ಲೆಲ್ಲ ವೆಲ್ಡಿಂಗ್ ಮಾಡಿರ್ತೀವಿ, ನಮ್ಮ ಫಿಟ್ಟರ್ ಶೆಡ್ಡಲ್ಲೆಲ್ಲ ನೋಡ್ತೀವಿ. ಸೊ ವೆಲ್ಡಿಂಗ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪರ್ಮನೆಂಟ್ ಫಾಸ್ಟ್ನಿಂಗ್. ಅಲ್ಲಿ ನೋಡಿ ಫಿಗರ್ ಕೊಟ್ಟಿದ್ದೀನಿ ವೆಲ್ಡಿಂಗ್ದು. ನೆಕ್ಸ್ಟು ಗ್ಲೂಯಿಂಗ್, ಗಮ್ ಹಾಕ್ತೀವಿ. ನಾವು ಯಾವುದೋ ಒಂದು ಪೇಜಿಗೆ ಗಮ್ ಹಾಕಿ ಮೆತ್ತಾಕ್ಬಿಟ್ಮೇಲೆ, ಒಳ್ಳೆ ಗಮ್ ಹಾಕಿ ನಾವು ಮೆತ್ತಾಕಿದಾಗ ತಿರ್ಗಿ ಅದನ್ನು ಕೀಳಬೇಕು ಅಂತಂದರೆ ನಾವು ಪೇಪರ್ನಾದರೂ ಕಟ್ ಮಾಡಬೇಕು, ಇಲ್ಲಾಂದರೆ ರಪ್ಚರ್ ಅಂತೂ ಆಗೇ ಆಗುತ್ತೆ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ರಿವಿಟಿಂಗ್. ಈ ರಿವಿಟಿಂಗ್ ನಾವು ನೋಡಿರ್ತೀವಿ ಎಲ್ಲ ಕಡೆ, ಆಲ್ರೆಡಿ ನಾವು ಕ್ಲಾಸಸ್ಸಲ್ಲೂ ನೋಡಿದ್ದೀವಿ. ಅದರಲ್ಲಿ ಈ ಸ್ನ್ಯಾಪ್ ಹೆಡ್ ರಿವಿಟ್ 2 ಪಾರ್ಟ್ಸನ್ನು ನಾವು ಅಸೆಂಬಲ್ ಮಾಡಿಬಿಟ್ಟು ಪರ್ಮನೆಂಟ್ ಫಾಸ್ಟ್ನಿಂಗ್. ಆ ಪಾರ್ಟ್ಸನ್ನು ನಾವು ಡಿಸ್ಮ್ಯಾಂಟಲ್ ಮಾಡಬೇಕು ಅಂದರೆ ಐದರ್ ವಿ ಹ್ಯಾವ್ ಟು ಬ್ರೇಕ್ ದ ರಿವಿಟ್ ಆರ್ ದ ಮೆಷಿನ್ ಪಾರ್ಟು, ಇಲ್ಲ ಒಂದು ಅಸೆಂಬ್ಲಿ ಪಾರ್ಟು, ಏನದರಲ್ಲೂ ನಾವು ರಪ್ಚರ್ ಮಾಡಲೇಬೇಕಾಗ್ತದೆ. ಇನ್ನು ಟೆಂಪ್ರರಿ ಫಾಸ್ಟ್ನರ್. ಟೆಂಪ್ರರಿ ಫಾಸ್ಟ್ನರ್ಸ್ ಅಲೋಸ್ ಈಸಿ ಡಿಸ್ಮ್ಯಾಂಟ್ಲಿಂಗ್ ಆಫ್ ಅಸೆಂಬಲ್ಡ್ ಕಾಂಪೊನೆಂಟ್ಸ್ ವಿತೌಟ್ ಬ್ರೇಕಿಂಗ್ ದೆಮ್. ಎಕ್ಸಾಂಪಲ್ ಬೋಲ್ಟು, ನಟ್ಟು. ಇವಾಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ನಾವು ಕೂತ್ಕೊಂಡ್ರೆ ಡೆಸ್ಕಲ್ಲಿ ನೋಡಿ, ಅಲ್ಲೊಂದು ಕಪ್ ಹೆಡೆಡ್ ಬೋಲ್ಟ್ ಇದೆ, ನಟ್ ಹಾಕಿದ್ದೀವಿ ಏನು ಡೆಸ್ಕ್ಗೆ, ಅದನ್ನು ನಾವು ಈಸಿಯಾಗಿ ಡಿಸ್ಮ್ಯಾಂಟಲ್ ಮಾಡ್ಬೋದು. ಏನಾದರೂ ರಪ್ಚರ್ ಆಗುತ್ತಾ? ಏನೂ ಇಲ್ಲ. ಅದನ್ನೇ ವಿ ಕಾಲ್ ಇಟ್ ಆಸ್ ಟೆಂಪ್ರರಿ ಫಾಸ್ಟ್ನರ್. ಗುಡ್ ಎಕ್ಸಾಂಪಲ್ಸ್ ಬಂದುಬಿಟ್ಟು ಬೋಲ್ಟ್ಸು, ನಟ್ಸು. ಇದ್ರ ಜೊತೆಗೆ ಸ್ಕ್ರೂಸು ನೋಡಿರ್ತೀರ. ಸ್ಕ್ರೂಸ್ ಅಂದರೆ ಸೆಲ್ಫ್ ಪಿಯರ್ಸಿಂಗ್ ಸ್ಕ್ರೂಸು, ಅದಷ್ಟು ಕದೆ ಜಾಗ ಮಾಡಿಕೊಂಡು ಒಳಗಡೆಗೆ ಹೋಗ್ತದೆ. ಇನ್ನು ಸ್ಟಡ್ಸ್, ವಾಟ್ ಈಸ್ ಮೆಂಟ್ ಬೈ ಸ್ಟಡ್ ಅಂದರೆ ಅದಕ್ಕೆ ಹೆಡ್ ಇರೋದಿಲ್ಲ. ಇದನ್ನು ಫ್ಯೂಚರ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಬೋಲ್ಟ್ ಬಗ್ಗೆನೂ ತಿಳ್ಕೊಳ್ಳೋಣ, ಆ್ಯಂಡ್ ಆಲ್ಸೋ ಸ್ಟಡ್ಸ್ ಆ್ಯಂಡ್ ಸ್ಕ್ರೂಸ್ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಹಂಗಾದರೆ ಏನಿದು ವಾಟ್ ಈಸ್ ಮೆಂಟ್ ಬೈ ಬೋಲ್ಟ್ ಆ್ಯಂಡ್ ನಟ್, ವಾಟ್ ಈಸ್ ಮೆಂಟ್ ಬೈ ಥ್ರೆಡ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ವಾಟ್ ಈಸ್ ಮೆಂಟ್ ಬೈ ಎ ಸ್ಕ್ರೂ ಥ್ರೆಡ್? ಎ ಸ್ಪೈರಲ್ ಗ್ರೂ ಕಟ್ ಆನ್ ಎ ಸಿಲಿಂಡ್ರಿಕಲ್ ಬಾರ್ ವಿತ್ ಈಕ್ವಲ್ ಪಿಚ್, ಡೆಪ್ತ್ ಆ್ಯಂಡ್ ಆ್ಯಂಗಲ್ ಈಸ್ ಕಾಲ್ಡ್ ಸ್ಕ್ರೂ ಥ್ರೆಡ್. ಏನು ಒಂದು ಸ್ಪೈರಲ್ ಗ್ರೂ. ನಾವು ಈಗ ಸ್ಪೈಡ್ರು ಎಲ್ಲ ನೋಡಿರ್ತೀವಿ, ಅದರಲ್ಲಿ ಇವಾಗ ಒಂದು ದಾರ ತೊಗೊಂಡು ನಾವು ಒಂದು ಕೊಡೆಯಲ್ಲಿ ಇಟ್ಕೊಂಡು ಬುಗುರಿ ಎಲ್ಲ ತಿರುಗಿಸ್ತೀವಿ, ನೋಡಿದ್ದೀರಲ್ಲ, ಆ ಸ್ಪೈರಲ್ ಗ್ರೂ. ಆ ಸ್ಪೈರಲ್ ಗ್ರೂ ಯಾವ ಥರ ಇರ್ತದೆ ಅಂದರೆ, ಒಂದು ಗ್ರೂಯಿಂದ ಇನ್ನೊಂದು ಗ್ರೂಗೂ ಈಕ್ವಲ್ ಪಿಚ್ ಇರ್ತದೆ. ಪಿಚ್ ಅಂದರೆ ದ ಡಿಸ್ಟೆನ್ಸ್ ಫ್ರಮ್ ಒನ್ ಕ್ರೆಸ್ಟ್ ಟು ಅನದರ್ ಕ್ರೆಸ್ಟ್. ಕ್ರೆಸ್ಟ್ ಅಂದರೆ ಏನು, ರೂಟ್ ಅಂದರೆ ಏನು ಅಂಥೇಳಿ
ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಡಿಸ್ಟೆನ್ಸ್ ಎ ಸ್ಪೈರಲ್ ಗ್ರೂ ಕಟ್ ಆನ್ ಎ ಸಿಲಿಂಡ್ರಿಕಲ್ ಬಾರ್ ವಿತ್ ಈಕ್ವಲ್ ಪಿಚ್. ಈಕ್ವಲ್ ಆಗಿ ಪಿಚ್ ಇರ್ತದೆ, ಡೆಪ್ತೂ ಅಷ್ಟೇ ಇರ್ತದೆ. ಒಂದು ಥ್ರೆಡ್ಡಲ್ಲಿ ಏನು ಡೆಪ್ತ್ ಇದೆಯೋ ಅದರ ಪಕ್ಕದಲ್ಲಿರೋ ಥ್ರೆಡ್ಡಲ್ಲಿ ಅಷ್ಟೇ ಇರ್ತದೆ, ಆ್ಯಂಗಲ್ಲೂ ಅಷ್ಟೇ ಇರ್ತದೆ. ಇದನ್ನು ಸ್ಕ್ರೂ ಥ್ರೆಡ್ ಅಂತ ಕರಿತೀವಿ. ಟರ್ನರ್ಸ್ ಎಲ್ಲ ಮಾಡ್ತಾರೆ, ನಾವು ಆಲ್ರೆಡಿ ಟ್ಯಾಪಿಂಗಲ್ಲಿ ಎಲ್ಲ ಮಾಡಿರ್ತೀವಿ, ಟ್ಯಾಪ್ ಕಟ್ ಮಾಡುವಾಗ ಡೈಯಲ್ಲಿ ಎಲ್ಲ ಬರ್ತದೆ. ಇನ್ನೂ ಒಂಥರ ಹೇಳ್ಬೋದು, ಎ ಸ್ಕ್ರೂ ಥ್ರೆಡ್ ಈಸ್ ಎ ಹೆಲಿಕಲ್ ಗ್ರೂ ಫಾರ್ಮ್ಡ್ ಆನ್ ಎ ಸಿಲಿಂಡ್ರಿಕಲ್ ಸರ್ಫೇಸ್ ಐದರ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್. ಏನು ಎಕ್ಸ್ಟರ್ನಲ್ ಇಂಟರ್ನಲ್? ನಾವು ನೋಡಿದಂಗೆ ಬೋಲ್ಟ್ಗೆ ಎಕ್ಸ್ಟರ್ನಲ್ ಥ್ರೆಡ್ ಇರ್ತದೆ, ನಟ್ಗೆ ಇಂಟರ್ನಲ್ ಥ್ರೆಡ್ ಇರ್ತದೆ. ಯಾವಾಗಲೂ ಎಷ್ಟು ಪರ್ಫೆಕ್ಟಾಗಿರ್ತದೆ ಅಂದರೆ ಅದರ ಪಿಚ್ಚನ್ನು ಮ್ಯಾಚ್ ಆಗಬೇಕು. ನಾವು ಏನು ಒಂದು ಬೋಲ್ಟು ನಟ್ಟು ಯೂಸ್ ಮಾಡುವಾಗ ಅದರ ಆ್ಯಂಗಲ್ಲು ಈಕ್ವಲ್ ಆಗಿರಬೇಕು, ಡೆಪ್ತೂ ಕರೆಕ್ಟಾಗೆ ಇರಬೇಕು. ದಟ್ ಈಸ್ ಕಾಲ್ಡ್ ಸ್ಕ್ರೂ ಥ್ರೆಡ್. ವಾಟ್ ಈಸ್ ಮೆಂಟ್ ಬೈ ಸ್ಕ್ರೂ ಥ್ರೆಡ್? ಸಿಂಪಲ್ ಎಕ್ಸಾಮ್ ಇದು ಬಂದುಬಿಟ್ಟು ಡೆಫಿನೇಷನ್ನು, ಎ ಸ್ಪೈರಲ್ ಗ್ರೂ ಕಟ್ ಆನ್ ಎ ಸಿಲಿಂಡ್ರಿಕಲ್ ಬಾರ್ ವಿತ್ ಈಕ್ವಲ್ ಪಿಚ್, ಡೆಪ್ತ್ ಆ್ಯಂಡ್ ಆ್ಯಂಗಲ್ ಈಸ್ ಕಾಲ್ಡ್ ಸ್ಕ್ರೂ ಥ್ರೆಡ್ ಅಂತ ಕರಿತೀವಿ. ಏನು ಈ ಸ್ಕ್ರೂ ಥ್ರೆಡ್ಸನ್ನು ನಾವು ಏನೇನಕ್ಕೆ ಯೂಸ್ ಮಾಡ್ತೀವಿ? ಯೂಸಸ್ ಆಫ್ ಸ್ಕ್ರೂ ಥ್ರೆಡ್. ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ಡ್ ಆಸ್ ಎ ಫಾಸ್ಟನರ್ ಟು ಹೋಲ್ಡ್ ಟುಗೆದರ್ ಆ್ಯಂಡ್ ಡಿಸ್ಮ್ಯಾಂಟಲ್ ಕಾಂಪೊನೆಂಟ್ಸ್ ವೆನ್ ನೀಡೆಡ್. ನಾವು ಎಲ್ಲ ಬೆಂಚ್ ವೈಸನ್ನು ಫಿಕ್ಸ್ ಮಾಡಿದ್ದೀವಿ. ಯಾವ ಥರ ಫಿಕ್ಸ್ ಮಾಡಿದ್ದೀವಿ? ಟೇಬಲ್ ಇದೆ, ಟೇಬಲ್ಗೆ ವುಡನ್ ಪ್ಲೇಟ್ಸ್ ವುಡನ್ದು ಪೀಸಸ್ ಹಾಕಿ ಅದನ್ನು ಬೋಲ್ಟಲ್ಲೇ ಅಸೆಂಬಲ್ ಮಾಡಿದ್ದೀವಿ. ಬೆಸ್ಟ್ ಎಕ್ಸಾಂಪಲ್ಲು ಈ ವೈಸು ಯಾವ ಥರ ಫಿಕ್ಸ್ ಆಗಿದೆ? ಬೋಲ್ಟು ನಟ್ಟಿಂದನೇ ತಾನೆ. ಯಾವಾಗ ಬೇಕೋ ಆವಾಗ ನಾವು ಈ ನಟ್ಟನ್ನು ಲೂಸ್ ಮಾಡಿಕೊಂಡು ನಾವು ಡಿಸ್ಮ್ಯಾಂಟಲ್ ಮಾಡಿಕೊಂಡು ಬೆಂಚ್ ವೈಸನ್ನು ಏನಾದರೂ ಸರ್ವೀಸಿಂಗು ಏನಾದರೂ ಇದ್ದರೆ ಮಾಡ್ಕೋಬೋದು. ಸೊ ಈ ಸ್ಕ್ರೂ ಥ್ರೆಡ್ಸಿಂದ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈಸಿ ಅಸೆಂಬಲ್ ಆ್ಯಂಡ್ ಡಿಸ್ಮ್ಯಾಂಟಲ್ಗೆ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೇನು ಕೆಲಸ ಮಾಡುತ್ತೆ ಈ ಸ್ಕ್ರೂ ಥ್ರೆಡ್ಸು? ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಮೋಷನ್ ಆನ್ ಮೆಷಿನ್ಸ್ ಫ್ರಮ್ ಒನ್ ಯೂನಿಟ್ ಟು ಅದರ್. ನೋಡಿ ಅಲ್ಲಿ ಫಿಗರಲ್ಲಿ ಒಂದು ಸ್ಪರ್ ಗೇರ್ ಇದೆ, ಒಂದು ಇನ್ನೊಂದು ಗೇರ್ ಇದೆ. ಆ ಸ್ಪರ್ ಗೇರ್ ಏನು ಮಾಡ್ತದೆ? ಒಂದರಲ್ಲಿ ರೋಟ್ರಿ ಮೋಷನ್ ಈಸ್ ಕನ್ವರ್ಟೆಡ್ ಇಂಟು ಲೀನಿಯರ್ ಮೋಷನ್. ನಾವು ಆಲ್ರೆಡಿ ಡ್ರಿಲ್ಲಿಂಗ್ ಮಿಷಿನಲ್ಲಿ ಪಾಠ ಮಾಡುವಾಗ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ರೋಟ್ರಿ ಮೋಷನ್ ಡ್ರಿಲ್ಲಿಂಗ್ ಮಿಷಿನಲ್ಲೇ ನಾವು ಡ್ರಿಲ್ ಬಿಟ್ನ ಕೆಳಗಡೆ ಇಳಿಸೋವಾಗ ಏನು ಮಾಡ್ತೀವಿ? ರೋಟ್ರಿಯಾಗಿ ನಾವು ಡೆಪ್ತನ್ನು ಕೊಡ್ತೀವಿ, ಅದು ಲೀನಿಯರ್ ಆಗಿ ಚೇಂಜ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ಲು ನಾವು ಮನೆಗಳಲ್ಲೆಲ್ಲ ನೋಡಿರ್ತೀವಿ, ಅಡ್ಜಸ್ಟಬಲ್ ಸ್ಪ್ಯಾನರ್ ಅಂತ ಇರ್ತದೆ. ಆ ಕೈಯಲ್ಲಿ ಈ ಥರ ತಿರುಗಿಸಿದ್ರೆ ವರ್ಮ್ ವೀಲು ತಿರ್ಕೊಂಡು ನಮಗೆ ಅಡ್ಜಸ್ಟಬಲ್ಗೆಲ್ಲನೂ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸ್ಮಿಟ್ ಮೋಷನ್ಗೆ ಥ್ರೆಡ್ಸನ್ನು ನಾವು ಯೂಸ್ ಮಾಡ್ತೀವಿ. ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ ಟು ಮೇಕ್ ಆ್ಯಕ್ಯುರೇಟ್ ಮೆಜರ್ಮೆಂಟ್ಸ್. ನಾವು ಆಲ್ರೆಡಿ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸಲ್ಲಿ ನೋಡಿದ್ದೀವಿ. ವರ್ನಿಯರ್ ಕ್ಯಾಲಿಪರ್ಸ್ ವರ್ಕ್ ಬಂದುಬಿಟ್ಟು ಏನಾಗಿರ್ತದೆ? ಸ್ಲೈಡಿಂಗ್ ಮೆಕ್ಯಾನಿಸಮಲ್ಲಿ ಮಾಡ್ತದೆ. ವೆರಾಸ್ ಮೈಕ್ರೋಮೀಟ್ರ್ ಬಂದು ಬೋಲ್ಟ್ ಆ್ಯಂಡ್ ನಟ್ ಅಂತ ಹೇಳ್ತೀವಿ. ಅದರೊಳಗಡೆ ನಟ್ ಇರ್ತದೆ, ಈಕ್ವಲ್ ಒಂದು ಥ್ರೆಡ್ಡಲ್ಲಿ 0.5 ಪಿಚ್ ಇರ್ತದೆ. ಎಷ್ಟೊಂದು ಪರ್ಫೆಕ್ಟಾಗಿರ್ತದೆ ಅಂದರೆ ಅದು ಥ್ರೆಡ್ಸಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಫೈನ್ ಸೀರೀಸ್ ಅಂದರೆ ಏನು, ಕೋರ್ ಸೀರೀಸ್ ಅಂದರೆ ಏನು. ಇದರಲ್ಲಿ ಫೈನ್ ಸೀರೀಸ್ ಥ್ರೆಡ್ ಇರ್ತದೆ, ಪರ್ಫೆಕ್ಟಾಗಿ ಬೋಲ್ಟು ನಟ್ಟು ಅಸೆಂಬಲ್ ಮಾಡಿರ್ತೀವಿ. ಒಂದು ರೊಟೇಷನ್ಗೆ ಎಕ್ಸಾಕ್ಟಾಗಿ 0.5 mm ತಿರುಗುತ್ತೆ. ಇದನ್ನು ಮೈಕ್ರೋಮೀಟ್ರಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ನೆಕ್ಸ್ಟ್, ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ಡ್ ಟು ಅಪ್ಲೈ ಪ್ರೆಷರ್. ಅಲ್ಲಿ ನಿಮಗೆ ಎರಡು ಫಿಗರ್ ಕಾಣಿಸ್ತಾ ಇದೆ. ಒಂದು ಸ್ಕ್ರೂ ಜಾಕ್ ಕಾಣಿಸ್ತಾ ಇದೆ, ಇನ್ನೊಂದು ಬೆಂಚ್ ವೈಸ್ ಕಾಣಿಸ್ತಾ ಇದೆ. ಸ್ಕ್ರೂ ಜಾಕ್ ಎಲ್ಲ ನೋಡಿದ್ದೀವಿ. ಸ್ಕ್ರೂ ಜಾಕನ್ನು ನಾವು ರೊಟೇಷನ್ ಮಾಡಿದಾಗ ಎಷ್ಟೇ ಹೆವಿ ಮಿಷಿನ್ ಆಗಲಿ ಇಲ್ಲ ಅಂತಂದರೆ ನಾವು ಕಾರದು ಇವೆಲ್ಲ ನೋಡಿರ್ತೀವಿ, ಅದರಲ್ಲಿ ಈಸಿಯಾಗಿ ಮೇಲಕ್ಕೆ ಎತ್ಕೋಬೋದು. ಅದೇ ಥರನೇ ಒಂದು ಜಾಬನ್ನ ಟೈಟಾಗಿ ಇಟ್ಕೋಬೇಕು ಅಂತಂದರೆ ನಾವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ನೋಡಿ ಒಳಗಡೆ ಇರೋದು ಬೆಂಚ್ ವೈಸಲ್ಲಿ ನಾವು ಆಲ್ರೆಡಿ ಡಿಸ್ಮ್ಯಾಂಟಲ್ ಮಾಡೆಲ್ಲ ನೋಡಿದ್ದೀವಿ. ಅದರಲ್ಲಿರೋದನ್ನು ಒಂದು ಬೋಲ್ಟು ನಟ್ಟು, ಬಾಕ್ಸ್ ನಟ್ ಒಳಗಡೆ ಇರ್ತದೆ, ಒಂದು ಸ್ಪಿಂಡಲ್. ಆ ಸ್ಪಿಂಡಲ್ ಈಸ್ ನಥಿಂಗ್ ಬಟ್ ನಮ್ಮ ಬೋಲ್ಟು. ಇನ್ನೊಂದು ಅನದರ್ ಯೂಸ್ ಬಂದುಬಿಟ್ಟು ಸ್ಕ್ರೂ ಥ್ರೆಡ್ಸ್ ಆರ್ ಯೂಸ್ ಟು ಮೇಕ್ ಅಡ್ಜಸ್ಟ್ಮೆಂಟ್ಸ್. ಏನು ಅಡ್ಜಸ್ಟ್ಮೆಂಟು? ಇಲ್ಲಿ ಡೈಸ್ಟಾಕ್ ಪಾಠ ಮಾಡಿದಾಗ ಹೇಳ್ತೀವಿ. ಏನು ಅಂತಂದರೆ ಈ ಡೈಸ್ಟಾಕ್ ಬಂದುಬಿಟ್ಟಿದೆ ನಾವು ಬೋಲ್ಟನ್ನ ಫಾರಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡೋದಕ್ಕೆ. ಒಂದೇ ಸಾರಿ ಆ ಡೆಪ್ತ್ ಏನಿರ್ತದೆ ಪಿಚ್ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು 1.25 mm ಇಲ್ಲ 0.8 mm ಈ ಥರ ಡೆಪ್ತ್ ಇಳಿಸ್ಬೇಕಾಗಿರ್ತದೆ. ಒಂದೇ ಸಾರಿ ನಾವು ತೆಗಿಯೋಕ್ಕಾಗೋದಿಲ್ಲ. ಏನಿರ್ತದೆ ಅಂದರೆ ಸ್ಪ್ಲಿಟ್ ಟೈಪ್ ಡೈಸ್ ಇರ್ತದೆ. ಆ ಡೈಸ್ನ ಅದರಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಸಾರಿ ನಾವು ಟರ್ನ್ ಕೊಟ್ಟಾಗ ಸ್ವಲ್ಪ ಮೆಟೀರಿಯಲ್ ರಿಮೂವ್ ಆಗ್ತದೆ. ಅಲ್ಲಿ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ 3 ಸ್ಕ್ರೂಸ್ ಇದೆ. ಅದರಲ್ಲಿ ಸೆಂಟ್ರಲ್ ಇರೋದು ಬಿಟ್ಟರೆ ಆ ಕಡೆ ಈ ಕಡೆ ಇರೋದು ಸೆಟ್ ಸ್ಕ್ರೂಸ್ ಅಂತೇಳಿ. ಅದನ್ನು ಟೈಟ್ ಮಾಡಿದಾಗ ಏನಾಗುತ್ತೆ, ಆ ಡೈ ಬಂದುಬಿಟ್ಟು ಇನ್ನು ಸ್ವಲ್ಪ ಥಿಕ್ನೆಸ್ಸು ಕಡಿಮೆ ಆಗ್ತದೆ, ಡಯಾಮೀಟ್ರು ಸ್ವಲ್ಪ ಕಡಿಮೆ ಆಗಿ ಇನ್ನೂ ಸ್ವಲ್ಪ ಡೆಪ್ತು ಜಾಸ್ತಿ ಆಗುತ್ತೆ. ಸೊ ಸ್ಕ್ರೂ ಥ್ರೆಡ್ಸು ಯೂಸಸ್ ಏನೇನೋ ಈಸಿ ಅಸೆಂಬಲ್ ಆಗ್ತದೆ,
ಅಡ್ಜಸ್ಟ್ಮೆಂಟ್ಸ್ಗಾಗ್ತದೆ, ಪವರ್ ಟ್ರಾನ್ಸ್ಮಿಷನ್ಗಾಗ್ತದೆ, ಪವರ್ ಲಿಫ್ಟ್ ಮಾಡೋದಕ್ಕಾಗುತ್ತೆ, ಟು ಮೇಕ್ ಆ್ಯಕ್ಯುರೇಟ್ ಮೆಜರ್ಮೆಂಟ್ಸ್ ಇನ್ ಮೈಕ್ರೋಮೀಟ್ರಲ್ಲಿ ಆಗುತ್ತೆ. ನೆಕ್ಸ್ಟು, ವಾಟ್ ಈಸ್ ದ ಕ್ಲಾಸಿಫಿಕೇಷನ್ಸ್ ಆಫ್ ಥ್ರೆಡ್? ಏನು ಕ್ಲಾಸಿಫಿಕೇಷನ್ ಆಫ್ ಥ್ರೆಡ್ಸ್ ಯಾವ ಥರ ಇದೆ? 2 ಥರ ಕ್ಲಾಸಿಫಿಕೇಷನ್ ಇದೆ. ಒಂದು ಎಕ್ಸ್ಟರ್ನಲ್ ಥ್ರೆಡ್, ಇನ್ನೊಂದು ಇಂಟರ್ನಲ್ ಥ್ರೆಡ್. ವಾಟ್ ಈಸ್ ಮೆನ್ ಬೈ ಎಕ್ಸ್ಟರ್ನಲ್ ಥ್ರೆಡ್? ಅದನ್ನು ಮೇಲ್ಪಾರ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದುಬಿಟ್ಟು ಬೋಲ್ಟ್, ಅಲ್ಲಿ ಫಿಗರಲ್ಲೇ ಕಾಣಿಸ್ತಾ ಇದೆ. ಎ ಥ್ರೆಡ್ ಕಟ್ ಆನ್ ಔಟ್ಸೈಡ್ ಆಫ್ ದ ಸಿಲಿಂಡ್ರಿಕಲ್ ಬಾಡಿ. ಔಟ್ಸೈಡ್ ಸಿಲಿಂಡ್ರಿಕಲ್ ಬಾಡಿಯಲ್ಲಿದ್ದರೆ ಅದನ್ನು ನಾವು ಬೋಲ್ಟ್ ಅಂತ ಕರಿತೀವಿ, ಆರ್ ಅದನ್ನು ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಇಂಟರ್ನಲ್ ಥ್ರೆಡ್ ಅಂದರೆ ಎ ಥ್ರೆಡ್ ಕಟ್ ಆನ್ ದ ಇನ್ಸೈಡ್ ಆಫ್ ದ ಸಿಲಿಂಡ್ರಿಕಲ್ ಬಾಡಿ. ಸಿಲಿಂಡ್ರಿಕಲ್ ಬಾಡಿಯಲ್ಲಿ ಇನ್ಸೈಡಲ್ಲಿರ್ತದೆ, ಅದನ್ನು ವಿ ಕಾಲ್ ಇಟ್ ಆಸ್ ಎ ನಟ್ ಅಂತ ಕರಿತೀವಿ, ಆರ್ ಫೀಮೇಲ್ ಪಾರ್ಟ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಮೇಲ್ ಪಾರ್ಟ್ ಅಂತ ಕರಿತೀವಿ, ಇಂಟರ್ನಲ್ ಥ್ರೆಡ್ನ ಫೀಮೇಲ್ ಪಾರ್ಟ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಥ್ರೆಡ್ಡಲ್ಲಿ ಔಟ್ಸೈಡ್ಗೆ ಥ್ರೆಡ್ಸ್ ಇರ್ತದೆ, ಇಂಟರ್ನಲ್ ಥ್ರೆಡ್ಡಲ್ಲಿ ಇನ್ಸೈಡ್ಗೆ ಥ್ರೆಡ್ ಇರ್ತದೆ. ನೆಕ್ಸ್ಟ್, ಕ್ಲಾಸಿಫಿಕೇಷನ್ ಆಫ್ ಥ್ರೆಡ್ಸ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಆಫ್ ಹೆಲಿಕ್ಸ್. ಇದ್ರ ಪಾರ್ಟ್ಸಲ್ಲೇ ನೋಡಿ 2 ಥರ ಥ್ರೆಡ್ಸ್ ಇದೆ, ನಾವು ಆಲ್ರೆಡಿ ನೋಡಿದ್ದೀವಿ. ಯಾವುದೇ ಒಂದು ಬೋಲ್ಟನ್ನು ತಗೊಂಡು ನಾವು ಬಲಗಡೆಗೆ ತಿರುಗಿಸಿದಾಗ ಏನಾಗುತ್ತೆ, ಒಳಗಡೆ ಹೋಗುತ್ತೆ. ಅದೇ ನೀವು ಮನೆಯಲ್ಲೇ ಹೆಣ್ಮಕ್ಳನ್ನೆಲ್ಲ ನೋಡಿರ್ತೀರ, ಅವರು ವಾಲೆ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಾರೆ, ಅವರು ರಿವರ್ಸ್ ತಿರುಗಿಸ್ತಾ ಇರ್ತಾರೆ. ರಿವರ್ಸ್ ತಿರುಗಿಸ್ತಾ ಇದ್ರೆ ಅದು ಟೈಟ್ ಆಗುತ್ತೆ. ನೀವು ಯಾವತ್ತಾದರೂ ಡೌಟ್ ಬಂದಿರ್ತದೆ. 2 ಥರ ಥ್ರೆಡ್ ಇದೆ. ಒಂದು ರೈಟ್ ಹ್ಯಾಂಡ್ ಥ್ರೆಡ್, ಡೈರೆಕ್ಷನ್ ಆಫ್ ಹೆಲಿಕ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಇನ್ನೊಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ರೈಟ್ ಹ್ಯಾಂಡ್ ಥ್ರೆಡ್ ಹೆಂಗೆ ಕೆಲಸ ಮಾಡುತ್ತೆ? ದ ಥ್ರೆಡ್ ದಟ್ ವಿಲ್ ಅಸೆಂಬಲ್ ವೆನ್ ಟರ್ನ್ಡ್ ಕ್ಲಾಕ್ ವೈಸ್ ಅಂದರೆ ಗಡಿಯಾರ ತಿರುಗ್ದಂಗೆ. ಗಡಿಯಾರ ನಾವು ತಿರುಗಿಸಿದಾಗ ಏನಾಗುತ್ತೆ, ದಟ್ ನಟ್ ಅಡ್ವಾನ್ಸಸ್ ಟುವರ್ಡ್ಸ್ ದ ಬೋಲ್ಟ್ ಹೆಡ್ ಕಡೆಗೆ ಹೋಗುತ್ತೆ. ಲೆಫ್ಟ್ ಹ್ಯಾಂಡ್ ಥ್ರೆಡ್ನ ನಾವು ಕ್ಲಾಕ್ ವೈಸ್ ತಿರುಗಿಸಿದ್ರೆ ಲೂಸ್ ಆಗ್ತದೆ, ಅಂದರೆ ನಮ್ಮ ಕಡೆಗೆ ವಾಪಸ್ ಬರ್ತದೆ. ಅದನ್ನು ನಾವು ಟೈಟ್ ಮಾಡಬೇಕು ಅಂತಂದಾಗ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರಕ್ಕೆ ಉಲ್ಟಾ ತಿರ್ಸ್ಕೋಬೇಕು. ನೋಡಿ, ಯಾವಾಗಲೂ ಥ್ರೆಡ್ಸು ರೈಟ್ ಹ್ಯಾಂಡ್ ಥ್ರೆಡ್ಸು ಲೆಫ್ಟ್ ಹ್ಯಾಂಡ್ ಕಡೆಗೆ ವಾಲ್ ಇರ್ತದೆ, ಲೆಫ್ಟ್ ಹ್ಯಾಂಡ್ ಥ್ರೆಡ್ಸು ರೈಟ್ ಹ್ಯಾಂಡ್ ಕಡೆಗೆ ವಾಲ್ ಇರ್ತದೆ. ನೋಡಿ, ಇಲ್ಲೊಂದು ಬೋಲ್ಟು ನಟ್ಟದು ಅಸೆಂಬ್ಲಿ ಒಂದು ತೋರಿಸ್ತೀನಿ, ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಕ್ಲಾಕ್ ವೈಸ್. ನಾನು ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇದ್ದಾಗ ಇಟ್ ಮೂವ್ಸ್ ಟುವರ್ಡ್ಸ್ ದ ಬೋಲ್ಟ್ ಹೆಡ್, ಅದನ್ನು ಬೋಲ್ಟ್ ಹೆಡ್ ಅಂತ ಕರಿತೀವಿ. ಇದರಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ, ಥ್ರೆಡ್ಸ್ ಇದೆ ನೋಡಿ, ಈಕ್ವಲ್ ಪಿಚ್ಚು. ಒಂದೊಂದು ಟರ್ನ್ಗೆ ಒಂದೊಂದು ಥ್ರೆಡ್ಡೇ ನಮಗೆ ಮೂವ್ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಪಾರ್ಟ್ಸು ಏನೇನಿದೆ ಥ್ರೆಡ್ಡಲ್ಲಿ, ಏನು ಮೇಜರ್ ಡೇ ಅಂದ್ರೇನು, ಮೈನರ್ ಡೇ ಅಂದ್ರೇನು, ಡೆಪ್ತ್ ಅಂದರೆ ಏನು, ಪಿಚ್ ಅಂದರೆ ಏನು, ಹೆಲಿಕ್ಸ್ ಅಂದರೆ ಏನು, ಫ್ಲ್ಯಾಂಕ್ ಅಂದರೆ ಏನು, ಕ್ರೆಸ್ಟು, ರೂಟು, ಇದರೆಲ್ಲದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಓಕೆ. ಟುಡೇಸ್ ಅಸೈನ್ಮೆಂಟ್ ಏನು, ವಾಟ್ ಈಸ್ ಸ್ಕ್ರೂ ಥ್ರೆಡ್? ಸ್ಕ್ರೂ ಥ್ರೆಡ್ ಅಂದರೆ ಏನು ಅಂತೇಳಿ ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ ಒಂದು 3 ಪಾಯಿಂಟು ಬರೆದಿಟ್ಟಿರಿ. ವಾಟ್ ಆರ್ ದ ಯೂಸಸ್ ಆಫ್ ಸ್ಕ್ರೂ ಥ್ರೆಡ್? ಈ ಸ್ಕ್ರೂ ಥ್ರೆಡ್ದು ಯೂಸಸ್ 5 ಹೇಳಿದ್ದೀನಿ, ಅದರಲ್ಲಿ ಒಂದು 2 or 3 ಇಲ್ಲ 5 ಬರೆಯೋಂದರೆ 5 ಬರೆದಿಟ್ಕೊಳ್ಳಿ. ಹೌ ಥ್ರೆಡ್ಸ್ ಆರ್ ಕ್ಲಾಸಿಫೈಡ್? ಗಿವ್ ಎಕ್ಸಾಂಪಲ್ಸ್. ಥ್ರೆಡ್ಸ್ನ ಯಾವ ಥರ ಕ್ಲಾಸಿಫೈ ಮಾಡಿದ್ದೀವಿ, ಎಕ್ಸಾಂಪಲ್ಸ್ನ ಕೊಡಿ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಆ್ಯಂಡ್ ಗಿವ್ ಎಕ್ಸಾಂಪಲ್? ನಾನು ನಿಮ್ಗೆ ಹೇಳಿದ್ದೀನಿ, ಏನು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು ಹೆಣ್ಮಕ್ಳು ಇದು ಮಾಡ್ಕೊಳ್ತಾರೆ ಅಂತೇಳಿ. ಅದೇ ಥರನೇ ಇನ್ನೆಲ್ಲೆಲ್ಲಿ ಬರುತ್ತೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು, ಇನ್ನೆಲ್ಲೆಲ್ಲಿ ಬರ್ತದೆ? ನೀವೆಲ್ಲ ನೋಡಿರ್ತೀರ, ದ್ರಾಕ್ಷಿ ತೋಟಗಳು, ಆಮೇಲೆ ಈ ಕಂಬಿ ವೈರ್ಗಳು, ದೊಡ್ಡದು ಲೆಂತ್ ಪೋಲ್ ಇರ್ತದೆ. ಆ ಪೋಲ್ಗೆ ಇದನ್ನು ಟರ್ನ್ ಬಕಲ್ ಅಂತ ಕರೀತಾರೆ. ಒಂದು ಕಡೆ ರೈಟ್ ಹ್ಯಾಂಡ್ ಥ್ರೆಡ್ ಇರ್ತದೆ, ಇನ್ನೊಂದು ಕಡೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರ್ತದೆ. ಆ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರೋದನ್ನು ನಾವು ತಿರುಗಿಸ್ತಾ ಇದ್ದರೆ 2 ಕಡೆಯೂ ಟೈಟ್ ಎಳೀತದೆ, ಅದನ್ನು ಟರ್ನ್ ಬಕಲ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಥ್ರೆಡೆಡ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.